ಓದಿದ್ರೋ ಇಲ್ಲ ಗೊತ್ತಿಲ್ಲ, ಬಟ್ ನೆನಪಿರಲಿ, ಪೋಸ್ಟ್ ಮಾರ್ಟಮ್ ಪ್ರಕಾರ ಸೌಜನ್ಯಾಗೆ ಇಂಟರ್ ಕೋರ್ಸ್ ಆಗಿರಲಿಲ್ಲ. ಐ ರಿಪೀಟ್, ಸೌಜನ್ಯಾಗೆ ಇಂಟರ್ ಕೋರ್ಸ್ ಆಗಿರಲಿಲ್ಲ. ಅತ್ಯಾಚಾರ ಎಂದರೆ ಯಾವುದೇ ಹೆಣ್ಣಿನ ಗುಪ್ತಾಂಗಕ್ಕೆ ಕೈ ಹಾಕಿ ಅವಳನ್ನು ಬಲವಂತವಾಗಿ ಎಳೆದಾಡಿದರೆ ಸಾಕು, ಅದು ಅತ್ಯಾಚಾರವೇ. ಆದರೆ ಇಂಟರ್ ಕೋರ್ಸ್ ಅನ್ನೋದು ಬೇರೆ. ಒಂದು ಗಂಡಸಿನ ಗುಪ್ತಾಂಗ ಹೆಂಗಸಿನ ಗುಪ್ತಾಂಗದ ಒಳಗೆ ಹೋಗದೇ ಇರೋದನ್ನು ಹೋಗೋದನ್ನು ಇಂಟರ್ ಕೋರ್ಸ್ ಅಂತಾರೆ. ಅದು ನಡೆದಿಲ್ಲ ಅನ್ನೋದು ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕ್ಲಿಯರ್ ಆಗಿ ಇದೆ. ವೆಜಿನಾ ಅಡ್ಮಿಟ್ಸ್ 2 ಫಿಂಗರ್ಸ್, 2 ಬೆರಳುಗಳು ಮಾತ್ರ ಅವಳ ಕೈಯೊಳಗೆ ಹೋಗಿದೆ. ಅದು ಅಲ್ಲಿ ಸ್ಕ್ರ್ಯಾಚಸ್ ಇದೆ, ಬ್ಲೀಡಿಂಗ್ ಇದೆ ಅಂತ ಹೇಳಿದ್ದಾರೆ. ಅದನ್ನು ನಾನು ಮೆನ್ಷನ್ ಮಾಡಿದೆ. ಅದೂ ಸಹಿತ ಯಾಕೆ ನಾನು ಮೆನ್ಷನ್ ಮಾಡಿದೆ ಅಂತಂದರೆ, CID ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿಯವರ ಹೇಳಿಕೆಯನ್ನು ಆಧರಿಸಿ, ಆಯ್ತಾ. ಸೊ ಇವ್ರ ವಾದ ಏನಪ್ಪಾ ಅಂದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿಲ್ಲ ಅಂತ. ಬಟ್ ಇದರಲ್ಲಿ ಡಾಕ್ಟರ್ ರಶ್ಮಿ ಅವರಿಗೆ CBI ಅವರು ಕ್ಲಿಯರ್ ಕಟ್ ಆಗಿ ಕೇಳ್ತಾರೆ, ನೀವು ರುದ್ರಮುನಿ ಅವರಿಗೆ CID ಅವರು ರುದ್ರಮುನಿ ಅವರಿಗೆ ಹೇಳಿದ್ರಾ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿಲ್ಲ ಅಂತ? ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಡಾಕ್ಟರ್ ರಶ್ಮಿ ಅವರು ಕ್ಲಿಯರ್ ಆಗಿ ಹೇಳಿದ್ರೆ, ನಾನು ಯಾವತ್ತೂ ಕೂಡ ಹಂಗೆ ಹೇಳಿಲ್ಲ, ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿಲ್ಲ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ ಅಂತ ಹೇಳ್ತಾರೆ. ಇವರಿಗೆ 2 ಫಿಂಗರ್ ಟೆಸ್ಟ್ ಅಂತ ಹೇಳಿದ್ರೆ ಏನಂತಾನೆ ಅರ್ಥ ಆಗಲ್ಲ. 2 ಫಿಂಗರ್ ಟೆಸ್ಟ್ ಅಂತ ಹೇಳಿದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿಲ್ಲ ಅಂತಲ್ಲ. ಇವನ್ ಡೆಡ್ ಬಾಡಿನಲ್ಲಿ 2 ಫಿಂಗರ್ಸ್ ಟೆಸ್ಟ್ ಎಷ್ಟು ವ್ಯಾಲಿಡ್ ನನಗೆ ಗೊತ್ತಿಲ್ಲ. ಹೇಳ್ಬೇಕು ಅಂದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿದೆ ಅಂತ ಹೇಳ್ಬೋದು, ಬಿಟ್ರೆ ಆಗಿಲ್ಲ ಅಂತ ಹೇಳಿ. ರಶ್ಮಿ ಅವರು ಕೂಡ ಅದನ್ನ ಹೇಳಿದ್ದಾರೆ, ನಾನು CID ರುದ್ರಮುನಿ ಅವರಿಗೆ ಯಾವತ್ತೂ ಕೂಡ ಹೇಳಿಲ್ಲ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿಲ್ಲ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ ಅನ್ನೋದು ಅವರು ಹೇಳ್ತಾರೆ. ಅದು ಬೇಕಾದ್ರೆ ಡಾಕ್ಯುಮೆಂಟ್ ಕೂಡ ನಿಮ್ಗೆ ಕಳಿಸ್ತೀನಿ, ಅದನ್ನ ನೋಡ್ಬೋದು. ನಾನು ಗಮನಿಸಿದ್ದೇನೆ ಅದರಲ್ಲಿ. ಓಕೆ, ಅಂದರೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂತು, ಸಾಕಷ್ಟು ಎಡವಟ್ಟಾಯಿತು. ಉದ್ದೇಶಪೂರ್ವಕವಾಗಿಯೋ ಅಥವಾ ಅನನುಭವದ ಕಾರಣಕ್ಕಾಗಿಯೋ ಅಥವಾ ಯಾವ ಒತ್ತಡದ ಕಾರಣಕ್ಕಾಗಿಯೋ ಗೊತ್ತಿಲ್ಲ. ಒಟ್ಟಾರೆಗೆ ಆ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆದಿದ್ರೆ, ನೀವು ಗಮನಿಸಿದ ಹಾಗೆ ಆಕೆಯ ದೇಹದೊಳಗಿದ್ದಂಥ ಫುಡ್ ಯಾವುದು ಅದನ್ನು ಪತ್ತೆ ಹಚ್ಚಿದ್ರೆ, ಜೊತೆಗೆ ವಜನಲ್ ಸ್ವಾಬ್ ಅನ್ನ ನೀಟಾದ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ರೆ, ನಿಜವಾದಂಥ ಆರೋಪಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ನಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ನೀವು ಹೇಳ್ತಾ ಇರುವ ಹಾಗೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ. ಡಾಕ್ಟರ್ ಎಡವಟ್ಟೋ, ಪೊಲೀಸರು ಎಡವಟ್ಟೋ, ಯಾರು ಎಡವಟ್ಟೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಈ ಕೇಸ್ ಆರಂಭಿಕ ಹಂತದಲ್ಲೇ ಹಳ್ಳ ಹಿಡಿದು ಹೋಯ್ತು ಅಥವಾ ದಿಕ್ಕು ತಪ್ಪು ಬಿಡ್ತು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಕರೆಕ್ಟ್. ನಾವ್ ಎಷ್ಟು ವರ್ಷ ಇನ್ವೆಸ್ಟಿಗೇಷನ್ ಮಾಡಿದ್ರು, 10 ವರ್ಷ ಮಾಡ್ಲಿ 20 ವರ್ಷ ಮಾಡ್ಲಿ, ಈ ಎವಿಡೆನ್ಸ್ ಮೇಲೆ ನಾವ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಬಿಟ್ಟು ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಪೋಸ್ಟ್ ಮಾರ್ಟಮ್ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಅನ್ನೋದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನೆಗ್ಲೆಕ್ಟ್ ಇರ್ಬೋದು, ಏನಾಗುತ್ತೆ ಅನ್ನೋ ಒಂದು ನೆಗ್ಲೆಕ್ಟ್, ಒಂದು ಹುಂಬುತನ, ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಅವರು ಮಾಡಿದ್ರೆ ಇದನ್ನ ನೀಟಾಗಿ ಗೊತ್ತಾಗೋದು ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಒಂದು 3 ಪಾಯಿಂಟ್ ಅಲ್ಲಿ ನಾನು ನಿಮ್ಗೆ ಡಾಕ್ಯುಮೆಂಟ್ ಕಳಿಸ್ತೀನಿ. ಅದರಲ್ಲಿ ಡಾಕ್ಟರ್ ರಶ್ಮಿ ಅವರು ಮತ್ತೆ ಡಾಕ್ಟರ್ ಆದಮ್ ಅವರು ಹೇಳ್ತಾರೆ, ಸರಿಯಾದ ಲೈಟಿಂಗ್ ವ್ಯವಸ್ಥೆ ಇರ್ಲಿಲ್ಲ ಅಂತ. ನಾನು ನಿಮ್ಗೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ ಕಳಿಸ್ತೀನಿ. ಎಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಡಾಕ್ಟರ್ ರಶ್ಮಿ ಅವರಿಗೆ ಡೈರೆಕ್ಟ್ ಆಗಿ ಕೇಳ್ತಾರೆ CBI ಅವರು, ನಿಮಗೆ ಲೈಟಿಂಗ್ ವ್ಯವಸ್ಥೆ ಸರಿ ಇತ್ತ ಪೋಸ್ಟ್ ಮಾರ್ಟಮ್ ಅಲ್ಲಿ ಅಂತ? ಅವ್ರು ಹೇಳ್ತಾರೆ, ಅಷ್ಟೊಂದೇನ್ ಚೆನ್ನಾಗಿರ್ಲಿಲ್ಲ, ಸಾಧಾರಣವಾಗಿತ್ತು ಅಂತ. ಮತ್ತೆ ಡಾಕ್ಟರ್ ಆದಮ್ ಅವರು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನ ಮಿಸ್ ಮಾಡಿದ್ದಾರೆ. ಸೌಜನ್ಯನ ಕಟ್ಟಾಕಿರೋದು ಎಡಗೈ, ಸರಿ, ಎಡಗೈಯನ್ನ ಸೌಜನ್ಯನ ಕಟ್ಟಾಕಿರೋದು. ಬಟ್ ಸೌಜನ್ಯನ ಬಲಗೈಯಲ್ಲಿ ಒಂದು ಸರ್ಕ್ಯುಲರ್ ಮಾರ್ಕ್ ಇದೆ, ಕಟ್ಟಾಕಿರೋ ಮಾರ್ಕ್ ಇದೆ, ಡೀಪ್ ಕನ್ಫ್ಯೂಷನ್. ಅದ್ರದ್ದು ಕೂಡ ನಿಮ್ಗೆ ಡಾಕ್ಯುಮೆಂಟ್ ಕಳಿಸ್ತೀನಿ, ಅದನ್ನ ಬೇಕಾದ್ರೆ ನೀವು ನೋಡ್ಬೋದು. ಡೀಪ್ ಕನ್ಫ್ಯೂಷನ್ ಮಾರ್ಕ್, ಸೌಜನ್ಯನ ಬಲಗೈನಲ್ಲಿ ಕಟ್ ಹಾಕಿರೋ ಮಾರ್ಕ್ ಎಲ್ಲಿಂದ ಬಂತು ಅಂತ. ಮತ್ತೆ ಆ ಮಾರ್ಕ್ ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ. ಅದು ಫೋಟೋದಲ್ಲಿ ಕ್ಲಿಯರ್ ಆಗಿದೆ, ಆ ಮಾರ್ಕ್ ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ, ಯಾಕೆ ನೀವು ಇದನ್ನ ಮಾರ್ಕ್ ನ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ, ಅದು ನಮ್ಗೆ ಆ ಲೈಟಿಂಗ್ ವ್ಯವಸ್ಥೆಯಲ್ಲಿ ಸರಿಯಾಗಿ ಕಾಣ್ಲಿಲ್ಲ ಅಂತ ಅವ್ರು ಹೇಳ್ತಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಹೇಳ್ತಾರೆ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸೆಮಿ ಡೈಜೆಸ್ಟೆಡ್ ಫುಡ್ ಹೇಗಿರುತ್ತೆ ಅಂತ. ಈಗ ಸಾಧಾರಣ ಒಬ್ಬ ಮನುಷ್ಯ ತಿಂದಾದ್ಮೇಲೆ 2 ರಿಂದ 4 ಗಂಟೆ ಆದ್ಮೇಲೆ ಜಠರದಿಂದ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುತ್ತೆ. ಸ್ಮಾಲ್ ಇಂಟೆಸ್ಟೈನಿಗೆ ಹೋದವಾಗ ಆಲ್ಮೋಸ್ಟ್ ಅದು ಮ್ಯೂಕಾಯ್ಡ್ ಇರುತ್ತೆ, ಅದರಲ್ಲಿ ಬೈಲ್ ಪಿಗ್ಮೆಂಟ್ ಮಿಕ್ಸ್ ಆಗ್ಬಿಟ್ಟು ಅಲ್ಲಿ ಸೆಮಿ ಡೈಜೆಸ್ಟೆಡ್ ಫುಡ್ ಇರೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಅದನ್ನ ಕೇಳಿದಾಗ ಅವ್ರೇನ್ ಹೇಳ್ತಾರೆ, ನಮ್ಗೆ ಆ ಲೈಟಿಂಗ್ ವ್ಯವಸ್ಥೆ ಸರಿ ಇಲ್ದೇ ಇರೋದ್ರಿಂದ ಆ ಲೈಟಿಂಗ್ ವ್ಯವಸ್ಥೆಯಲ್ಲಿ ನಮ್ಗೆ ಆತರ ಕಾಣ್ತು ಅಂತ ಹೇಳ್ತಾರೆ. ಅಂದ್ರೆ ಒಂದು ಕ್ಲಿಯರ್ ಇದ್ರಲ್ಲಿ ಅಲ್ಲಿ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಸರಿ ಇರ್ಲಿಲ್ಲ ಅಂತ. ಸರಿ, ಇನ್ನೊಂದು ಹೇಳಿದ್ರೆ ಲೈಟಿಂಗ್ ವ್ಯವಸ್ಥೆ ಸರಿ ಇಲ್ಲ ಅಂತ ಅವ್ರೇನೋ ನಿಜವಾದ ಆರೋಪಿಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೋದಿತ್ತು. 2, ಒಂದು ಸರಿಯಾದ ಲೈಟಿಂಗ್ ವ್ಯವಸ್ಥೆ
ಗಳನ್ನ ಇಟ್ಕೊಂಡು, ಇನ್ನೊಂದು ಅವರು ಫಾರೆನ್ಸಿಕ್ ಎಕ್ಸ್ಪರ್ಟ್ ಹತ್ರ ಒಂದೇ ಬಾಡಿನ ಪಕ್ಕದ ನಿಯರೆಸ್ಟ್ ಗವರ್ಮೆಂಟ್ ಆಸ್ಪತ್ರೆಗೆ ಕಳಿಸ್ಬೋದಿತ್ತು, ಅಥವಾ ನಿಯರೆಸ್ಟ್ ಮೆಡಿಕಲ್ ಕಾಲೇಜ್ ಇಂದ ಅವರು ಫಾರೆನ್ಸಿಕ್ ಡಾಕ್ಟರ್ನ ಆ ಸ್ಪಾಟ್ಗೆ ಕರ್ಸಿ ಮಾಡಿಸಿದ್ದು ಒಳ್ಳೆದಿತ್ತು. ಮತ್ತೆ ವಿಡಿಯೋಗ್ರಾಫ್ ಅನ್ನು ಕೂಡ ಮಾಡಿಲ್ಲ. ತುಂಬಾ ಸೆನ್ಸಿಟಿವ್ ಕೇಸ್, ಅದ್ರಲ್ಲಿ ವಿಡಿಯೋಗ್ರಾಫ್ ಮಾಡಿದ್ರೆ ಆ ವಿಡಿಯೋನ ನೋಡಿ ಅನದರ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಹೇಳ್ಬೋದು ಅಲ್ಲಿ ಏನೇನ್ ಫೈಂಡಿಂಗ್ಸ್ ಗಳೇ ಆಗಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ವಿಡಿಯೋಗ್ರಾಫ್ ಕೂಡ ಮಾಡಿಲ್ಲ ಅವ್ರು.